ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಟಾಪ್ ಸ್ಟೋರಿ ನಂಬರ್ 1, ನಾನವನಲ್ಲ ಅಂತ ಮತ್ತೆ ಬಿಜೆಪಿಯಲ್ಲಿ ಹೇಳುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ, ಯಾರು, ಏನು, ಎತ್ತ ಅನ್ನೋದನ್ನ ಇವತ್ತಿನ ಒಳನೋಟದಲ್ಲಿ ನೋಡ್ತಾ ಹೋಗೋಣ. ಅವರನ್ನು ತೆಗಿತಾರಂತೆ, ಇನ್ಯಾರೋ ಬರ್ತಾರಂತೆ ಅನ್ನುವಂತಹ ಚರ್ಚೆ ನಡೆಯುವಾಗ ರಾಜಕೀಯದಲ್ಲಿ ಯಾರಿಗೆ ಯಾರೂ ಇಲ್ಲ ಅನ್ನುವಂಥ ಮಾತು ಕಾಮನ್ ಆಗಿ ಕೇಳಿಬರುತ್ತೆ. ಇಂತಹ ಹೊತ್ತಲ್ಲಿ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆದರೆ ಆಗ ಹೇಳುವಂತಹ ಸ್ವಾಭಾವಿಕ ಮಾತೇನು ಹೇಳಿ? ನಾನವನಲ್ಲ ಅಂತ ಹೇಳಿ. ಬಿಜೆಪಿಯ ತೆರೆಮರೆಯ ಕಸರತ್ತು ಇವತ್ತಿನ ಒಳನೋಟ ಟಾಪ್ ಸ್ಟೋರಿ ನಂಬರ್ 1. ಇನ್ನು ಟಾಪ್ ಸ್ಟೋರಿ ನಂಬರ್ 2, ಚತುರೋಪಾಯ, ಯಾರಿಗೆ ಅಪಾಯ ಅನ್ನುವಂತಹ ಪ್ರಶ್ನೆ. ಸಾಮ, ದಾನ, ಭೇದ, ದಂಡ ಇವನ್ನೆಲ್ಲ ನೀವು ಕೇಳಿದ್ದೀರಿ. ಕ್ರಾಸ್ ರೋಡಲ್ಲಿ ನಿಂತಿರೋ ರಾಜ್ಯ ಬಿಜೆಪಿಯನ್ನ ಸರಿದಾರಿಗೆ ತರೋದಕ್ಕೆ ಈ ಚತುರೋಪಾಯಗಳ ಪೈಕಿ ಅಂತಿಮ ಪಾಯಕ್ಕೆ ಬಂದಿದ್ದಾರಂತೆ ರಾಷ್ಟ್ರೀಯ ಬಿಜೆಪಿ ಚಾಣಕ್ಯ. ಅವರ ಚತುರೋಪಾಯ ಯಾರ ಪಾಲಿಗೆ ಅಪಾಯ ನೋಡೋಣ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 2. ಈಗ ಟಾಪ್ ಸ್ಟೋರಿ ನಂಬರ್ 1 ಏನು ನೋಡೋಣ ವೀಕ್ಷಕರೇ. ರಾಜ್ಯ ಬಿಜೆಪಿ ಸಂಘಟನೆಗೆ ಕಾದಿದೆ ಭರ್ಜರಿ ಸರ್ಜರಿ ಅನ್ನುವಂತಹ ತರಾವರಿ ಸುದ್ದಿಗಳನ್ನು ನೀವು ಕೇಳ್ತಾನೆ ಇದ್ದೀರಿ. ಈ ಬಗ್ಗೆ ನಾವು ಒಳನೋಟದಲ್ಲಿಯೂ ಕೂಡ ಮಾತಾಡಿದ್ದಿದೆ. ಈ ಮಧ್ಯೆ ಸದ್ಯ ವೈರಲ್ ಆಗಿರುವಂತಹ ಆಡಿಯೋನ ಕೇಳಿ ನಾನವನಲ್ಲ ಅಂತ ಮಾಜಿ ಸಿಎಂ ಸದಾನಂದ ಗೌಡರು ಹೇಳಿದ್ದೆ ತಡ ಬಿಜೆಪಿ ಒಳಮನೆಯ ತೆರೆಮರೆಯಲ್ಲಿ ನಡೀತಾ ಇರೋ ಕಸರತ್ತಿನ ರಸವತ್ತಾದ ಸುದ್ದಿಯನ್ನ ಅದೇ ಕಮಲಪಾಳ್ಯದ ಮೂಲಗಳೇ ನಮ್ಮ ಒಳನೋಟಕ್ಕೆ ತಲುಪಿಸಿದೆ. ಆ ವಿವರ ಇಲ್ಲಿದೆ ನೋಡಿ. ಇದೇನೋ ಒಂದು ಆಡಿಯೋ ಹಾಕೊಂಡು ಬರೀ ಕಿಕ್ ಔಟ್ ಮಾಡೋ ಮಾತೇ ಆಯ್ತು, ಪಕ್ಷ ಕಟ್ಟೋ ಮಾತೇ ಇಲ್ಲ ಅಂತ ನಮ್ಮ ಗುಸುಗುಸು ಗೋವಿಂದಣ್ಣ ಗೊಣಗುತ್ತಾ ಬಂದಾಗ್ಲೇ ಗ್ಯಾರಂಟಿ ಆಯ್ತು ಇವತ್ತು ಯಾವುದೋ ಹೊಸ ಕತೆ ತಂದಿದ್ದಾರೆ ಅಂತ. ಅದೇನ್ ಗುಸುಗುಸು ಹೇಳಿಬಿಡಿ ಗೋವಿಂದಣ್ಣ ಅಂದಹಾಗೆ ಹೇಳಿದ್ರು ನೋಡಿ ಬಿಜೆಪಿಯ ಅಸಲಿ ಕತೆ. ಕಿಕ್ಔಟ್ ಆದ ಆಡಿಯೋ ಸೃಷ್ಟಿಸಿದ ಸಂಚಲನ. ಗ್ಯಾರಂಟಿ ಅಂತೆ ಬಿಜೆಪಿಯಲ್ಲಿ ವ್ಯವಕಲನ ಸಂಕಲನ. ಸದ್ಯ ಸಖತ್ ಕಾವು ಪಡೆದಿರೋ ಗುಸುಗುಸು ಏನಪ್ಪಾ ಅಂದ್ರೆ ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಒಂದು ಸಖತ್ ವೈರಲ್ ಆಗಿತ್ತು. ಅದರಲ್ಲಿ ಗೌಡ್ರು ಇನ್ನು 3 ತಿಂಗಳಲ್ಲಿ ವಿಜಯೇಂದ್ರನ್ನ ಕಿಕ್ಔಟ್ ಮಾಡಿ ಅಂತ ಯಾರೋ ಪ್ರದೀಪ್ ಜಿ ಅನ್ನೋರಿಗೆ ಹೇಳಿದ್ದಾರಂತೆ. ಇದು ಯಾಕೆ ಈಗ ಬಂತು ಅಂದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿರೋದೇ ಕಾರಣ ಅಂತಿವೆ ಕಮಲಪಾಳ್ಯದ ಮೂಲಗಳು. ಅವಧಿ ಮುಗಿಯೋ ಮುನ್ನ ಕಿಕ್ಔಟ್ ಅವಸರ. ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ವರಿಷ್ಠರ ಬೇಸರ. ಹೆಂಗಿದ್ರು ನವೆಂಬರ್ಗೆ ವಿಜಯೇಂದ್ರ ಅವಧಿ ಮುಗಿತಿರೋದ್ರಿಂದ ಇದೇ ಟೈಮ್ನ ಬಳಸ್ಕೊಂಡು ಬೇಕಾದವರು ತಮಗೆ ಬೇಕಾದ ಹಾಗೆ ಬೇಳೆಕಾಳು ಬೇಯಿಸಿಕೊಳ್ತಿದ್ದಾರೆ. ಅದರಲ್ಲಿ ಈ ಆಡಿಯೋನು ಒಂದು. ಆದ್ರೆ ಇದೆಲ್ಲ ನೋಡಿ ಬಿಜೆಪಿ ಹೈಕಮಾಂಡ್ ಮಾತ್ರ ರೋಸಿ ಹೋಗಿರೋದು ನಿಜ ಅಂತಿರೋದು ದಿಲ್ಲಿ ಬಿಜೆಪಿ ಮೂಲಗಳು. ಮುಖಗಳಿಗೆ ಈ ಬಾರಿ ಅವಕಾಶ. ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಶೇಷ. ಅದೇ ಬಿಜೆಪಿ ಸೆಂಟ್ರಲ್ ಆಫೀಸಿನ ಸೋರ್ಸ್ಗಳ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಸದ್ಯದಲ್ಲೇ ಆಯಕಟ್ಟಿನ ಸ್ಥಾನದಲ್ಲಿರುವ ರಾಜ್ಯ ಬಿಜೆಪಿಯ ನಾಯಕರ ಕುರ್ಚಿಗೆ ಕುತ್ತು ಬರೋದು ಗ್ಯಾರಂಟಿ ಅಂತೆ. ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಂಥವರೇ ಬರಬಹುದು ಅನ್ನೋದನ್ನ ಸದ್ಯಕ್ಕಂತೂ ಯಾರು ಊಹೆ ಮಾಡೋ ಸ್ಥಿತಿಯಲ್ಲಿಲ್ಲ. ಹೊಸ ಫೇಸ್ ಬಂದ್ರು ಬರಬಹುದು ಅಂತಿವೆ ಬಲ್ಲ ಮೂಲಗಳು. ಇದಕ್ಕೆ ಸರಿಯಾಗಿ ಜುಲೈ ತಿಂಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗೋ ಚಾನ್ಸ್ ಇದೆ ಅಂತಿವೆ ದಿಲ್ಲಿಯ ಲೋಕ ಕಲ್ಯಾಣ ಮಾರ್ಗದ ಮೂಲಗಳು. ಇದಕ್ಕೆ ಸರಿಯಾಗಿ ಇಲ್ಲಿ ಬಿಜೆಪಿ ಶಾಸಕರೇ ಅಡ್ಡ ಮತ ಮಾಡಿ ಆಗಿರೋ ಡ್ಯಾಮೇಜ್ನ ಸಂಪುಟ ಸರ್ಜರಿ ಟೈಮಲ್ಲೇ ಸರಿ ಮಾಡೋಕೆ ಹೈಕಮಾಂಡ್ ರೆಡಿ ಆಗಿರೋದನ್ನ ಕಮಲಪಾಳ್ಯ ಹೈಕಮಾಂಡ್ ಮೂಲಗಳೇ ಖಚಿತಪಡಿಸಿವೆ. ಒಟ್ನಲ್ಲಿ ಬಿಜೆಪಿ ಪಾಳೆಯದ ತೆರೆಮರೆಯಲ್ಲಿ ಸಂಘಟನೆಯ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ನಡೆದಿರೋದು ಒಳನೋಟಕ್ಕೆ ಕಂಡಿದೆ. ಹಾಗಿದ್ರೆ ನಿಜಕ್ಕೂ ಬಿಜೆಪಿಗೆ ಈ ಬಾರಿ ದೊಡ್ಡ ಶಾಕ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆ ಪ್ರಶ್ನೆಯನ್ನ ಅಲ್ಲಗಳೆಯುವಂತೂ ಇಲ್ಲ. ರಾಜ್ಯ ಬಿಜೆಪಿ ಗುರಿಯಾಗಿದೆ ಹೈ ಕೆಂಗಣ್ಣಿಗೆ.
ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಾ, ಎಸ್ಪೆಷಲಿ ಅಡ್ಡ ಮತದಾನ ಆಯ್ತಲ್ಲ ವೀಕ್ಷಕರೇ ಪರಿಷತ್ ಚುನಾವಣೆಯಲ್ಲಿ. ಆ ಅಡ್ಡ ಮತದಾನ ಆದ ನಂತರ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾದವು. ಮೀಟಿಂಗ್ನಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಆಯ್ತಂತೆ. ಇಡೀ ದೇಶದಲ್ಲಿ ಸಿಟ್ಟಿಂಗ್ MP ಗಳು, ಸಿಟ್ಟಿಂಗ್ MLAಗಳು ಹೋಲ್ ಆ್ಯಂಡ್ ಸಯಲ್ ಆಗಿ BJPಗೆ ಬರ್ತಾ ಇರುವಾಗ ನಿಮ್ಮಲ್ಲಿ ಒಂದು 3-4 ಜನ BJPಯ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸ ನಿಮ್ಮಿಂದ ಆಗ್ತಿಲ್ಲ ಅಂತಂದರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಯನ್ನು ಮಾಡಿದ್ರಂತೆ. ಆವಾಗಿಂದ ಇವರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಈಗ ರಾಜ್ಯ BJPಯ ಆಂತರಿಕ ಗೊಂದಲಗಳು ತಾರಕಕ್ಕೇರ್ತಾ ಇದ್ದಂತೆ BJP ಹೈಕಮಾಂಡ್ ಇದೇ ಸಮಯಕ್ಕಾಗಿ ಕಾಯ್ತಾ ಇತ್ತು. ಅಸ್ತ್ರಗಳ ಮೇಲೆ ಅಸ್ತ್ರಗಳು, ಅಸ್ತ್ರಗಳ ಮೇಲೆ ಅಸ್ತ್ರಗಳು ಸಿಕ್ಕಿದೆ ಸರಿಯಾದ ಸಮಯಕ್ಕೆ. ಆ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಯಾರ ಮೇಲೆ ಆ ಅಸ್ತ್ರಗಳನ್ನು ಪ್ರಯೋಗಿಸುವ ಕೆಲಸ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ ಆಗಿದೆ. ಇದಕ್ಕಿಂತ ಕಾರಣ ಬೇಕೇ ರಾಜ್ಯ ನಾಯಕರ ವಿರುದ್ಧ ಕ್ರಮಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದರ ಮಧ್ಯೆ ಈ ಆಡಿಯೋ ವಿಚಾರವೂ ಕೂಡ ಭಾರಿ ಚರ್ಚೆ ಆಗ್ತಾ ಇರೋಂಥದ್ದು. ನಿಜಕ್ಕೂ ಮೇಜರ್ ಸರ್ಜರಿ BJPಯಲ್ಲಿ ಆಗತ್ತಾ? ಈ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಅಡ್ಡ ಮತದಾನ ಆದಮೇಲೆ ಈ ಚರ್ಚೆ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಈಗ ಈ ಆಡಿಯೋ ಬಾಂಬ್ ಬೇರೆ. ಹಾಗಿದ್ರೆ ಏನಾಗ್ಬೋದು? ಸದಾನಂದ ಗೌಡರು ಎನ್ನಲಾಗ್ತಾ ಇರುವಂತಹ ಆಡಿಯೋದಲ್ಲಿ ಹಂಗೆ ಜಿ ಹಿಂಗೆ ಜಿ ಅಂತ ಎಲ್ಲ ವಿಚಾರಗಳನ್ನು ಅವರು ಒಪ್ಪಿಸ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತಾ? ವೇದಿಕೆ ರೆಡಿ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಒಳನೋಟಕ್ಕೆ ಇನ್ನೂ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅನ್ನೋದ್ರ ಬಗ್ಗೆ ಒಳ ಸುಳಿಯನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗೆ ನನ್ನ ಕೊಲೀಗ ವೀರೇಂದ್ರ ಇದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ಅಲ್ಲ ಜಿ, ಏನು ಜಿ ಇದೆಲ್ಲ, ಯಾಕೆ ಹಿಂಗಾಯ್ತು ಜಿ ಅನ್ನೋಂಥ ಪ್ರಶ್ನೆ ನಮ್ಮನ್ನು ಕಾಡ್ತಿದೆ. ಯಾರು ನಮ್ಮ ಪಾಟೀಲ್ರ ಮಾತಾಡ್ತಿರದ? ಯಾಕೆ ಪಾಟೀಲ್ರ ನಿಮ್ಮ ಭಾಷೆನೇ ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಏನೋ ಜಿ ಜಿ ಅಂತಿದ್ದೀರಿ? ಅಲ್ಲ, ನನಗೆ ಈ ಪರಿವಾರದ ಬಗ್ಗೆ ಮಾತಾಡುವಾಗ ಪರಿಭಾಷೆ ಬದಲಾಗೋದು ಸಹಜ ಅಲ್ವಾ? ಓ ಹಾಗೆ, ಅದಕ್ಕೋಸ್ಕರ ಜಿ 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 ಎಲ್ಲ ಶುರು ಆಗಿದೆ. ಅಲ್ಲ ವೀರೇಂದ್ರ ಜಿ, ಅಲ್ಲ ನೀವು ಪಾರ್ಲೇಜಿವರೆಗೂ ಹೋಗ್ತೀರೇನೋ ಅಂತ ನಂಗೀಗ. ಅಲ್ಲ ವೀರೇಂದ್ರಾಜಿ, ಈ ಗುಸುಗುಸು ಗೋವಿಂದರಾಜಿ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ನನಗೆ ಡೌಟ್ ಇದೆ ಜಿ. ಯಾಕೆ ಅಂತ ಕೇಳಿ, ಸದಾನಂದ ಗೌಡರು ಈಗಾಗಲೇ ಆಡಿಯೋ ನಂದಲ್ಲ ಅಂತ ಹೇಳ್ಬಿಟ್ಟಿದಾರಪ್ಪ. ಅಲ್ಲಿಗೆ ಈ ಚಾಪ್ಟರ್ ಕ್ಲೋಸಾ? ಈಗ ಚಾಪ್ಟರ್ ಕ್ಲೋಸ್ ಹೆಂಗಾಗುತ್ತೆ ಹೇಳಿ ಪಾಟೀಲ್ರೆ? ಯಾಕಂದ್ರೆ ಚಾಪ್ಟರ್ ಓಪನ್ ಆಗ್ತಿರೋದೇ ಇವಾಗಲ್ಲ, ಈಗಷ್ಟೇ ಚಾಪ್ಟರ್ ಓಪನ್ ಆಗ್ತಾ ಇದೆ ನಿಧಾನವಾಗಿ. ಇನ್ನು ಭಾಳ ಏನೋ ಪಿಕ್ಚರ್ ಅವಿ ಬಾಕಿ ಅಂತಾರಲ್ಲ, ಅಷ್ಟು ಉದ್ದ ಇದೆ. ಹಿಂಗಿರುವಾಗ ಚಾಪ್ಟರ್ ಕ್ಲೋಸ್ ಆಗಿದೆ ಹೆಂಗೆ? ಈಗ ಗೋವಿಂದಣ್ಣವ್ರು ಹೇಳಿರೋ ಪ್ರಕಾರ ನೀವು ಕೂಡ ಕೇಳ್ತಾನೆ ಇರ್ತೀರಿ ಯಾವಾಗಲೂ, ನೀವು ಬೆನ್ನತ್ತದೇ ಗೋವಿಂದಣ್ಣರಿಗೆ. ಈಗ ಗೋವಿಂದಣ್ಣವರು ಒಂದಿಷ್ಟು ವಿಷಯ ಎಲ್ಲ ಹೇಳಿದ್ದಾರೆ, ಆದರೆ ಈಗಿನ್ನೂ ಓಪನ್ ಆಗ್ತಿದೆಯಲ್ಲ, ಈಗಲೇ ಹೆಂಗೆ ಹೇಳಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇನ್ನೊಂದು ವಿಚಾರ ಗಮನಿಸಿದೆ. ಈಗ ಕಿಕ್ಔಟ್ ಅನ್ನುವಂತಹ ವಿಚಾರಗಳು ಆ ಆಡಿಯೋದಲ್ಲಿ ಭಾರಿ ಜೋರಾಗಿ ಕೇಳಿ ಬರ್ತಾ ಇದೆ. ಬಹುಶಃ ಕಿಕ್ಔಟ್ ಮಾಡ್ಸೋದಕ್ಕೆ ಹೋಗಿ, ಈ ಕಿಕ್ಔಟ್ಗಿಂತ ಮುಂಚೆ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಹೇಳಿ, ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದಕ್ಕೆ ಒಂದು ಟೀಮ್ ಭಾರಿ ರೆಡಿಯಾಗಿ ಕೂತ್ಕೊಂಡಿದೆ, ಭಾರಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಅಂತ ಹೇಳಿ. ಇಲ್ಲಿ ಕಿಕ್ಔಟ್ ಮಾಡ್ಸೋದಕ್ಕೆ ಹೋಗಿ ಇವರೇ ರನ್ಔಟ್ ಆಗ್ಬಿಟ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆಯಲ್ಲ. ಅದ್ರ ಒಳನೋಟ ಬಹಳ ಇದೆ ಪಾಟೀಲ್ರೆ. ಈಗ ಔಟ್ ಆಗೋರು ಯಾರು? ಈಗ ಒಬ್ರು ರನ್ಔಟ್ ಆಗಿದ್ದಾರೆ, ಬೋಲ್ಡ್ ಮಾಡಕ್ ಹೋಗಿಯೇ ರನ್ಔಟ್ ಆಗಿದ್ದಾರೆ. ಹಿಂಗಿರುವಾಗ ಇದ್ರ ಒಳನೋಟ ಇನ್ನೆಷ್ಟಿರ್ಬೋದು ಯೋಚನೆ ಮಾಡಿ. ನಮ್ಮ ಗೋವಿಂದಣ್ಣ ಅದ್ರ ಬಗ್ಗೆ ಬಹಳ ಹೇಳಿದ್ದಾರೆ, ಸ್ವಲ್ಪ ಅಲ್ಲ ಬಹಳ ವಿಚಾರ ಹೇಳಿದ್ದಾರೆ. ಆದ್ರೆ ಈಗ ಅದು ಹೇಳಕ್ ಸಮಯ ಹೌದೋ ಅಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾರು ಹಂಗಿದ್ರೆ ಔಟ್ ಆಗೋದು ಯಾರು? ಔಟ್ ಆಗೋದು ಯಾರು ಅನ್ನೋದು ಗೋವಿಂದಣ್ಣರು ಹೇಳಿರೋ ಪ್ರಕಾರ ಪಾಟೀಲ್ರೆ. ಈಗ ನೋಡಿ, ನೀವು ಯಾವಾಗಲೂ ಕೇಳ್ತಾ ಇರ್ತೀರಿ, ಯಾವಾಗ ಕೇಳಿದ್ರು ನೀವು ಗೋವಿಂದಣ್ಣವ್ರು ಬುಡಕ್ಕೆ ಬರೋದು, ಹೌದಾ? ಅದೇ ಗೋವಿಂದಣ್ಣರು ಹೇಳ್ತಾ ಇದ್ದಾರೆ, ನೋಡಿ ಈಗ ಭಾಳ ಆಗೋದಿದೆ, ಈಗೇನು ಶುರು ಆಗ್ತಾ ಇದೆಯಲ್ಲ, ಭಾಳಷ್ಟು ಜನರ ಬದಲಾವಣೆಗಳು, ಭಾಳಷ್ಟು ಭರ್ಜರಿಯಾಗಿ ಆಗೋದಿದೆ. ಆದರೆ ಅದಕ್ಕಿನ್ನೂ ಕೂಡ ಹೇಳೋದಕ್ಕೆ, ಎಲ್ಲವನ್ನೂ ಬಿಡಿಸಿ ಹೇಳಲಿಕ್ಕೆ, ಎಳೆಯಾಗಿ ಹೇಳಲಿಕ್ಕೆ ಇನ್ನೂ ಭಾಳ ಸಮಯ ಇದೆ ಅಂತ ಹೇಳ್ತಿದ್ದಾರೆ ಪಾಟೀಲ್. ಇಲ್ಲಿ ಗೊತ್ತಾಯ್ತು ಬಿಡಿ ವೀರೇಂದ್ರ ಅವ್ರು, ನೀವು ಏನು ಹೇಳಕ್ ಹೋಗ್ತಾ ಇದ್ದೀರಿ, ನೀವು ಹೇಳಿಲ್ಲ ಅಂತಂದ್ರೆ ನನಗೆ ಅರ್ಥ ಆಗುತ್ತೆ, ನೀವು ಏನು ಹೇಳೋದಕ್ಕೆ ಹೋಗ್ತಾ ಇದ್ರಿ ಅನ್ನೋದು ನನಗೆ ಗೊತ್ತಾಯ್ತು. ಈಗ ಸದಾನಂದ ಗೌಡರು ರಾಜ್ಯಸಭೆಗೆ ಹೋಗ್ಬೇಕಾಗಿತ್ತು, ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇತ್ತು. ಆದ್ರೆ ಸದಾನಂದ ಗೌಡರು ರಾಜ್ಯಸಭೆಗೆ ಹೋಗ್ಲಿಲ್ಲ. ರಾಜ್ಯಸಭೆಗೆ ಹೋಗೋದಕ್ಕೆ ಇವ್ರಿಗೆ ಯಾರು ಅಡ್ಡಗಾಲ್ ಹಾಕಿದ್ರಲ್ಲ, ಅಂಥವ್ರಿಗೆ ಇವ್ರು ಅಡ್ಡಗಾಲ್ ಹಾಕುವಂತ ಒಂದು ಸಣ್ಣ ಪ್ರಯತ್ನವಾಯಿತು ಅನ್ನೋಂಥದ್ದು ನನಗೆ ಅರ್ಥ ಆಗುತ್ತಲ್ಲ. ಅಲ್ಲ, ಏನಾಗ್ತಿದೆ ಅಂದ್ರೆ ಪಾಟೀಲ್ರೆ, ಈಗ ನೀವು ನೋಡ್ತಾ ಇದ್ದೀರಿ ರಾಜ್ಯ BJP, ಅದರಲ್ಲೂ ಕೂಡ ಮೊನ್ನೆ ಅಡ್ಡ ಮತದಾನ ಆಯ್ತಲ್ಲ, ಕ್ರಾಸ್ ವೋಟಿಂಗ್ ಆಯ್ತಲ್ಲ, ಅದಾದ್ಮೇಲೆ ಅದೇ ಜಗನ್ನಾಥ ಭವನದ ಮೂಲಗಳೇ ಹೇಳ್ತಿರೋದು ಏನಪ್ಪ ಅಂದ್ರೆ, ಭಾಳ ದೊಡ್ಡ ಬದಲಾವಣೆಗಳು ಕಾದಿವೆ, ಅದಕ್ಕೋಸ್ಕರ ಭಾಳ ತಯಾರಿಯೂ ನಡೆದಿದೆ. ಬರೀ ಇದಷ್ಟೇ ಅಲ್ಲ, ಏನೋ ರಾಜ್ಯಾಧ್ಯಕ್ಷರು ಮಾತ್ರ ಅಷ್ಟೇ ಅಲ್ಲ, ಯಾವ್ಯಾವ ಈಗ LOP ಇರ್ಬೋದು, ಆಯಕಟ್ಟಿನ ಹುದ್ದೆಗಳಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವ್ರು ಎಲ್ಲರ ಮೇಲೂ ಕಣ್ಣಿಟ್ಟಿದ್ದಾರೆ. ಈ ನಾವು ಹೇಗೆ ಒಳನೋಟದ ಕಣ್ಣಿಟ್ಟಿರ್ತೀವಲ್ಲ, ಹಾಗೆ BJP ಹೈಕಮಾಂಡು ಒಂದು ಕಣ್ಣಿಟ್ಟಿರ್ತಲ್ಲ,
ಈಗ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದ ರಸ್ತೆಯಲ್ಲಿರುವಂಥ BJP ಸೆಂಟ್ರಲ್ ಕಚೇರಿ ಮೂಲಗಳು ಹೇಳ್ತಿರೋದೇನಪ್ಪ ಅಂದರೆ ಬರೀ ಒಂದು ಹುದ್ದೆದಲ್ಲ, ಒಟ್ಟಾರೆ ಸಂಘಟನೆಯಲ್ಲೇ ಇನ್ಕ್ಲೂಡಿಂಗ್ ಕೋರ್ ಕಮಿಟಿ, ಸಂಘಟನೆಯ ಈಗ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಅವರೆಲ್ಲರನ್ನೂ ಒಳಗೊಂಡಂತೆ ಬಹಳ ದೊಡ್ಡ ಬದಲಾವಣೆಗಳಿಗೆ ವೇದಿಕೆ ಸಿದ್ಧ ಮಾಡ್ಕೋತಾ ಇದ್ದಾರೆ. ಅಂದರೆ ಹೊಸ ಮುಖಗಳು ಬರುವಂಥವಿವೆ ಅನ್ನೋದನ್ನು BJP ಕಚೇರಿ ಮೂಲಗಳು ಹೇಳ್ತಾ ಇವೆ. ಪಾಟೀಲ್ರೆ, ಈಗ ಹಂಗಿದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತಂದ್ರೆ ನನ್ನ ಹತ್ರ ಇನ್ನೂ ಹಲವು ಪ್ರಶ್ನೆಗಳು, ಹಲವು ಅನುಮಾನಗಳು ಈಗ ಮೂಡ್ತಾ ಇರೋದಂತೂ ಸಹಜ. ಅನುಮಾನ ಮೂಡೋದಕ್ಕೆ ನೀವೇ ಕಾರಣೀಕರ್ತರಾಗ್ತಿದ್ರಿ ವೀರೇಂದ್ರ. ಅಲ್ಲ, ಈಗ ಅದು ಕೊನೆನೇ ಇಲ್ವಲ್ಲ ಪಾಟೀಲ್ರೆ. ಈಗ ನಾವು ಗೋವಿಂದಣ್ಣ ಹತ್ರ ಹೋದಾಗ ಅವ್ರು ಅದೇ ಹೇಳೋದು, ಅವ್ರು ಗುಸುಗುಸು ನಾವು ಕೇಳಲಿಕ್ಕೆ ಹೋದ್ರೆ ನಿಮ್ಮ ಪ್ರಶ್ನೆಗಳು ಮುಗಿಯೋದಿಲ್ಲ, ಅನುಮಾನಗಳಿಗೆ ಕೊನೆಯೇ ಇಲ್ಲ ಅಂತಿರ್ತಾರೆ. ಈಗ ನೀವು ಬಹುಶಃ ಈಗ ನನಗೆ ಅದು ಕೇಳ್ಬೋದು, ನೀವು ಯಾರ್ಯಾರು ಬರ್ತಾರೆ, ರಾಜ್ಯಾಧ್ಯಕ್ಷ ಯಾರಾಗ್ತಾರೆ, ಕೋರ್ ಕಮಿಟಿ ಅಧ್ಯಕ್ಷ ಯಾರಾಗ್ತಾರೆ, ಅದನ್ನೂ ಕೇಳ್ಬೋದು ನೀವು. ಎಲ್ಲ ಅದನ್ನ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಂದು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಇದು. ಈಗ ಸದಾನಂದ ಗೌಡರಂತೂ ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ, ಆಡಿಯೋ ನಂದಲ್ಲ ರೀ ಅಂತ ಹೇಳ್ತಾರೆ. ಸಾಮಾನ್ಯ ಅದು. ಈಗ ಬಿಜೆಪಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಹೌದು, ಗೊತ್ತಿರೋರು ನಮಗೆ ಗೊತ್ತಿದೆ ಅಂತ ನಮ್ಮ ಮುಂದಂತೂ ಬಂದು ಹೇಳಲ್ಲ. ಗುಸುಗುಸು ಗೋವಿಂದನ ಮುಂದೆ ಹೇಳಿದಾರೋ ಏನ್ ಕಥೆನೋ ಅದನ್ನ ನೀವು ನಮಗೆ ಹೇಳ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಈ ಸದಾನಂದ ಗೌಡರ ಬಗ್ಗೆ ಏನಾದ್ರೂ ಅಲ್ಲಿ ಚರ್ಚೆ ಆಗ್ತಾ ಇದೆಯಾ, ಅಥವಾ ಅವ್ರಿಗಿಂತ ಮಿಗಿಲಾಗಿ ವಿಜೇಂದ್ರ ಅವ್ರ ಮೇಲೆನೆ ಬಹಳ ಕಂಪ್ಲೇಂಟ್ ಬರ್ತಾ ಇದೆ ರೀ, ಅಡ್ಡ ಮತದಾನ ಆದ್ಮೇಲೆ ಆಯ್ತು, ಇದು ಆಯ್ತು, ಈಗ ನಾವೇ ಹೇಳ್ತಾ ಇದ್ವಲ್ಲ, ಸಾಕಷ್ಟು ಅಸ್ತ್ರಗಳು ಸಿಕ್ಕಿದೆ, ಇದು ಸರಿಯಾದ ಸಮಯ, ಚೇಂಜ್ ಓವರ್ಗೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಈ ಮೇಜರ್ ಸರ್ಜರಿ ಆಗೋದಕ್ಕೆ ಆಡಿಯೋ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಒಂದಾದ್ರೆ, ಮತ್ತೊಂದು ಸದಾನಂದ ಗೌಡರ ಬಗ್ಗೆ ಏನಾದರೂ ಅಲ್ಲಿ ಚರ್ಚೆಗಳಾಗ್ತಾ ಇದೆಯಾ? ಪಾಟೀಲ್ರೆ, ಈಗ ನೀವು ನೋಡಿದಿರಿ, ಈ ಕೇಸ್ ಬಿಟ್ಬಿಡಿ, ಇದೇನೋ ಏನಾಗುತ್ತೆ ನೋಡೋಣ. ಆದ್ರೆ ಇಂಥದ್ದೆಲ್ಲ ಬಂದಾಗ ಯಾರಾದ್ರೂ ಇಲ್ಲಪ್ಪ ನಂದೇ ಅಂತಾರ, ನಾನವನಲ್ಲ ಹಂಗೆ ಹೇಳೋದು ಕಾಮನ್ ಅಲ್ವಾ? ಹೌದು, ಅದನ್ನೇ ಈಗಲೂ ನೋಡ್ತಾ ಇದ್ರಿ ನೀವು ಅಂತ. ಅದು ಸಾಮಾನ್ಯ, ಸ್ವಾಭಾವಿಕ, ಹಿಂಗೆ ಹೇಳಲೇಬೇಕು ಅಂತೇಳಿ. ಇದು ಡಾಲರ್ಸ್ ಕಾಲನಿಯಲ್ಲಿ ಒಂದು ಮನೆ ಇದೆಯಲ್ಲ, ಆ ಡಾಲರ್ಸ್ ಕಾಲನಿಯ ಮನೆಯ ಮೂಲಗಳೇ ಅಲ್ಲಿ ಆ ಮನೆಯೊಳಗಿಂದ ಈ ಆಡಿಯೋನು ಕೇಳಿಸ್ತಾ ಇತ್ತು. ಆ ಆಡಿಯೋ ಜೊತೆಗೆ ಈ ಸ್ಪಷ್ಟನೆಗಳು ಬರ್ತಾ ಇತ್ತು, ಈ ರೀತಿ ನಾನವನಲ್ಲ ಅಂತೇಳಿ. ಹಿಂಗೆ ಹೇಳೋದು ಕಾಮನ್ನು, ಹಾಗೇ ಹೇಳ್ಕೊಂಡು ಹೋಗ್ತಿರ್ತಾರೆ. ಆದರೆ ಒಂದಂತೂ ನಿಜ, ಮೊದಲೇ ಕಾಯ್ತಾ ಇದ್ರು ಹೈಕಮಾಂಡ್ ಸರಿಯಾದೊಂದು ಸಿಗಲಿ ಅಂತೇಳಿ. ಈಗ ಟೈಮು ಸಿಕ್ತು, ಅವಕಾಶವೂ ಸಿಕ್ತು. ಈಗ ಅದೇನೋ ಹೇಳ್ತಾರಲ್ಲ, ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಲ್ಲಿ ನಾವು ಚರ್ಚೆ ಮಾಡ್ತಿದ್ವಲ್ಲ, ನೆನ್ನೆ ಮೊನ್ನೆಲ್ಲ ಹೇಳಿದ್ವಲ್ಲ, ಅದೇ ಥರ ಈ ಅಡ್ಡ ಮತದಾನ ಆಗಿದ್ದೇ ಈ ಬದಲಾವಣೆಗೆ ಹೈಕಮಾಂಡಿಗೆ ಒಂದು ಒಳ್ಳೆ ಅಸ್ತ್ರ ಸಿಕ್ಕಂಗೂ ಆಯಿತು. ಹಿಂಗಿರುವಾಗ ಬಿಡ್ತಾರಾ? ಇದನ್ನೇ ಅಸ್ತ್ರ ಮಾಡ್ಕೊಂಡೀಗ ಬದಲಾವಣೆಗಳಿಗೆ ಕೈ ಹಾಕ್ತಾ ಇದ್ದಾರೆ ಅಂತಿವೆ BJPಯ ದಿಲ್ಲಿ ಮೂಲಗಳು. ಪಾಟೀಲ್ರೆ, ಆ ಬದಲಾವಣೆ ವಿಚಾರಕ್ಕೆ ನಾನು ಬರ್ತೀನಿ. ನೀವು ಆಗ್ಲೇನೋ ಬದಲಾವಣೆಗೆ ಹೋದ್ರಿ, ಈಗಲೂ ಬದಲಾವಣೆಗೆ ತಗೊಂಡ್ಬಂದು ನಿಲ್ಸಿದ್ರಿ. ಹೌದು, ಈ ಬದಲಾವಣೆಯಿಂದ ಮುಂದೆ ನಂದು ಇನ್ನೊಂದೆರಡು ಪ್ರಶ್ನೆ ಇದೆ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಈ ವಿಜೇಂದ್ರ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಹೇಳಿ. ಈಗ ಇಷ್ಟೆಲ್ಲ ಅಸ್ತ್ರಗಳಿದೆ, ಬಹುಶಃ ವಿಜೇಂದ್ರ ಅವರನ್ನ ಬದಲು ಮಾಡಬಹುದು ಹಾಗೆ ಹೀಗೆ ಅನ್ನುವಂತ ವಿಚಾರಗಳಿಗೆ ಈ ಬೆಳವಣಿಗೆಗಳು ಪುಷ್ಟಿ ನೀಡ್ತಾ ಇದೆ ಅಂತಂದರೆ, ವಿಜೇಂದ್ರ ಅವರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂರ್ತಾರಾ, ಹೈಕಮಾಂಡ್ನ ಮತ್ತೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರಾ? ಯಾಕಂದ್ರೆ ಆಡಿಯೋ ಓಕೆ, ಈಗ ಆಡಿಯೋ ಬಗ್ಗೆ ನಾವು ಕನ್ಕ್ಲೂಷನ್ ಬರೋದು ಬೇಡ, ಯಾರು ಮಾತಾಡಿದಾರೋ ಬಿಟ್ಟಿರೋ ದಟ್ ಇಸ್ ಸೆಕೆಂಡ್ರಿ. ಬಟ್ ಅದ್ರಲ್ಲಿ ಏನಿದೆ, 3 ತಿಂಗಳು ನೋಡಿ, ಆಮೇಲೆ ಕಿತ್ತು ಬಿಸಾಡಿ, 3 ತಿಂಗಳು ಕಿತ್ತು ಬಿಸಾಡುವವರೆಗೂ ಈ ವಿಜೇಂದ್ರ ಅವರು ಸುಮ್ಮನೆ ಕೂರ್ತಾರ? ಈಗ ಅದಕ್ಕೆ ನೀವು ನೋಡಿದ್ರಿ ಕಳೆದ ವಾರ ಪಾಟೀಲ್ರೆ ಎಲ್ಲ ಹೋದ್ರಲ್ಲ, ಅಶೋಕ್ ಅವರು, ವಿಜೇಂದ್ರ ಅವರೆಲ್ಲ ದಿಲ್ಲಿಗೆ ಹೋದ್ರು. ವಿಜೇಂದ್ರ ಅವರು ಒಂದಿನ ಮೊದಲೇ ಹೋಗಿದ್ರು. ಅಂದ್ರೆ ಇದೆಲ್ಲ ಅವರು ಅಂದ್ರೆ ಹೇಗೆ, ಈಗ ನಾವು ನೀವೇ ಮುಂದೆ ಏನೇನಾಗುತ್ತೆ ಅನ್ನೋದೆಲ್ಲ ಇಲ್ಲಿ ಕೂತ್ಕೊಂಡು ಗೋವಿಂದಣ್ಣ ಹೇಳಿದ ಮಾಹಿತಿ ಇಟ್ಕೊಂಡು ಚರ್ಚೆ ಮಾಡ್ತೀವಿ ಅಂದ್ರೆ, ಆ ಗುಸುಗುಸು ಇಟ್ಕೊಂಡು ನಾವಿಷ್ಟು ಚರ್ಚೆ ಮಾಡ್ತೀವಿ ಅಂದ್ರೆ, ಅವ್ರು ಇನ್ಯಾವ ಲೆವೆಲ್ಗೆ ಮುಂದಕ್ಕೆ ಹೋಗಿರ್ಬೋದು ಯೋಚನೆ ಮಾಡಿ. ಅವ್ರು ಅದಕ್ಕೆ ಒಂದಿನ ಮೊದಲೇ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ, ಅಂದ್ರೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಆ ವ್ಯವಸ್ಥೆನ ಅವ್ರು ಆವಾಗಲೇ ಮಾಡುವಂತ ಪ್ರಯತ್ನ ಮಾಡಿದಾರೆ ಪಾಟೀಲ್ರೆ. ಇನ್ನು ಮುಂದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅಂತ. ಹಾಗಿದ್ರೆ ಈಗ ಮೇನ್ ಕ್ವಶನ್ ಬರ್ತೀನಿ. ಎಲ್ಲ ಚೇಂಜ್ ಆಗುತ್ತೆ ಅಂತಂದ್ರೆ ಎಲ್ಲಾ ರೀತಿಯಿಂದನೂ ಸರ್ಜರಿ ಆಗುತ್ತೆ ಬಿಜೆಪಿಯಲ್ಲಿ, ಇದು ಮಾತ್ರ ಪಕ್ಕಾ ಅನ್ನುವಂತಹ ಪಕ್ಕಾ ಮಾಹಿತಿಯನ್ನ ನೀವು ಕೊಡ್ತಾ ಇದ್ದೀರಲ್ಲ. ಚೇಂಜ್ ಆಗುತ್ತೆ ಅಂತಂದ್ರೆ ಬಿಜೆಪಿಗೆ ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ, ಕೋರ್ ಕಮಿಟಿಯಲ್ಲಿ ಯಾರೆಲ್ಲ ಮೆಂಬರ್ಸ್ ಆಗ್ತಾರೆ, ಮತ್ತೆ ಯಾರ್ಯಾರು ಯಾವ್ಯಾವ ಪೋಸ್ಟ್ಗಳನ್ನು ತಗೋತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಬಂದೇ ಬಿಟ್ರಲ್ಲ ನೀವು ಬುಡಕ್ಕೆ. ನಾ ಇದನ್ನೇ ಹೇಳ್ತಿದ್ದೆ ಅಲ್ವಾ, ಬಂದೇ ಬರ್ತೀರ ನೀವು ಇಲ್ಲಿಗೆ, ಇದೇ ಪಾಯಿಂಟಿಗೆ ಬರ್ತೀರಿ ಅಂದೆ. ನೀವು ಅದೇ ಪಾಯಿಂಟಿಗೆ ಬಂದ್ರೆ ನೀವು ಸಾಮಾನ್ಯ ಪತ್ರಕರ್ತರಲ್ಲ, ನಾ ಹೇಳದ್ನಲ್ಲ, ನೀವು ತೀಕ್ಷ್ಣಮತಿ ಪತ್ರಕರ್ತರು ಅನ್ನೋದು ಇದಕ್ಕೆ, ನಾವು ಸುಮ್ಮನೆ ಹೇಳೋದಲ್ಲ ಪಾಟೀಲ್ರೆ. ಆಯ್ತು ವೀರೇಂದ್ರ, ತೀಕ್ಷ್ಣಮತಿ ಅಂತ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಪ್ಕೊಳ್ಳೋದಿಲ್ಲ, ಇಲ್ಲೇ ಇದೆ, ನೀವೇ ಹೇಳ್ಬಿಟ್ರಲ್ಲ. ನೀವು ತೀಕ್ಷ್ಣಮತಿ ಅಂತ ಒಪ್ಕೊಂಡ್ರಲ್ವಾ? ಒಪ್ಕೊಂಡಾಯ್ತು, ಹೇಳಿ. ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಿ, ನನಗೆ ಗೋವಿಂದಣ್ಣ ನಂಬರ್ ಕೊಡಿ. ಇದು ಇನ್ನೂ ಬುಡಕ್ಕೆ, ಇದು ಈಗ ಬರೀ ಈಗ ಬುಡಕ್ ಬಂದ್ರಿ, ಈಗ ಬೇರಿಗೆ ಹೋದ್ರಿ, ತಾಯಿ ಬೇರಿಗೆ ಹೋಗ್ಬಿಟ್ರಿ. ಈಗ ಇಲ್ಲ, ನಿಮ್ದು ಇನ್ನೂ ನಂಬರ್ ನಾನು ಮಾತಾಡ್ತೀನಿ. ಒಂದೊಂದ್ಸರಿ ನೀವು ಸುತ್ತಿ ಬಳಸಿ ಹೇಳ್ತೀರಿ. ಯಾಕದು? ನಾವೇ ಆ ಗುಸುಗುಸು ಗೋವಿಂದಣ್ಣ ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳ್ಕೊಂಡ್ಬಿಡ್ತೀವಿ. ಗುಸುಗುಸು ಗೋವಿಂದಣ್ಣ ನಿಜಕ್ಕೂ ಇದ್ರೆ
ಅಲ್ಲ ಪಾಟೀಲ್ರೆ, ಈಗ ಬೇರೆ ಏನು ಬೇಕಾದರೂ ಕೇಳಿ ನೀವು, ಬನ್ನಿ ಇಲ್ಲೇ ಹೋಟ್ಲಿದೆ ಊಟ ಮಾಡ್ಕೊ ಬರೋಣ. ಗೋವಿಂದಣ್ಣನ ಸುದ್ದಿ ಯಾಕೀಗ ಇಲ್ಲಿ? ನನಗೆ ಯಾಕೋ ಡೌಟ್ ರೀ, ಈ ಗುಸುಗುಸು ಗೋವಿಂದಣ್ಣನ ಹೆಸರು ಹೇಳ್ಕೊಂಡು ನೀವೇ ಎಲ್ಲ ಮಾಡ್ತಿದ್ದೀರಿ ಅಂತ. ಅಯ್ಯೋ ರಾಮ, ನೋಡಿ ಈಗ ನಮ್ಮ ಬುಡಕ್ಕೆ ಬಂದ್ರಿ. ಈಗ ಎಲ್ಲ ಆಯ್ತು, ವಿಷಯದ ಬುಡ ಆಯ್ತು, ವಿಷಯದ ಬೇರಾಯ್ತು, ಈಗ ನಮ್ಮ ಬುಡಕ್ಕೆ ಬಂದ್ರಿ. ಹೇಳುವುದಕ್ಕೂ ಕೇಳುವುದಕ್ಕೂ ಅದರಲ್ಲೂ ಗುಸುಗುಸು ವಿಚಾರವಾಗಿ ಇದು ಸಮಯ ಅಲ್ಲ. ಪಾಟೀಲ್ರೆ, ಕುತೂಹಲ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಿ. ನಾಳೆ ಆದ್ರೂ ಹೇಳಿ ಈ ವಿಚಾರದ ಬಗ್ಗೆ, ನಾವು ಮತ್ತೆ ಮಾತಾಡೋಣ. ಈಗ ಎರಡನೇ ಸ್ಟೋರಿಗೆ ಹೋಗೋಣ. ಖಂಡಿತ ನೋಡಿ, ಒಳನೋಟದ ಎರಡನೇ ಸ್ಟೋರಿ ವೀಕ್ಷಕರೇ. ಸಾಮ, ದಾನ, ಭೇದ, ದಂಡ ಯಾರಾದರೂ ಎಷ್ಟು ನೋಡ್ತಾರೆ, ಎಷ್ಟು ಅವಕಾಶ ಕೊಡ್ತಾರೆ ಹೇಳಿ? ಎಷ್ಟು ಹೇಳಿದರೂ ಹೇಳಿದ್ದೆಲ್ಲ ದಂಡವೇ ಆದರೆ ಆಗ ದಂಡಿಸದೆ ಬೇರೆ ದಾರಿಯೇ ಇಲ್ಲ. ಸದ್ಯ ರಾಷ್ಟ್ರೀಯ ಬಿಜೆಪಿಯ ಚಾಣಕ್ಯ ಖ್ಯಾತಿಯ ನಾಯಕರು ರಾಜ್ಯ ಬಿಜೆಪಿ ಸಂಘಟನೆಯನ್ನ ಅಡ್ಡದಾರಿಯಿಂದ ಸರಿದಾರಿಗೆ ತರೋದಕ್ಕೆ ಅನುಸರಿಸ್ತಾ ಇರುವಂತಹ ಚತುರೋಪಾಯದ ಅಂತಿಮ ಕ್ರಮ ದಿಲ್ಲಿ ಮೂಲಗಳಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ಇತ್ತೀಚೆಗೆ ನಡೆದ ಪರಿಷತ್ನ ಅಡ್ಡ ಮತದಾನದ ಅಡ್ಡೇಟು ಈಗ ಸಮನ್ವಯ ಸಮಿತಿ ರಚನೆಯ ಟಾಕ್ ವಾರ್ವರೆಗೂ ಬಂದು ಮುಟ್ಟಿರುವುದನ್ನ ಜೆಪಿ ಭವನದ ಮೂಲಗಳು ಖಚಿತಪಡಿಸುತ್ತಿದ್ದಂತೆ, ಇತ್ತ ರಾಜಕೀಯ ದಿಕ್ಕು ತೋರಿಸೋ ಪೊಲಿಟಿಕಲ್ ಕಾಂಪಸ್ ಮಾತ್ರ ಶಿವಾನಂದ ಸರ್ಕಲ್ನ ಅಪಾರ್ಟ್ಮೆಂಟಿನ ದಿಕ್ಕು ತೋರಿಸ್ತು ಅಂದಿದ್ದು ನಮ್ಮ ಗುಸುಗುಸು ಗೋವಿಂದಣ್ಣ. ಅರೆ ರೇ, ಏನಿದ್ರ ಹಿಂದಿನ ಗುಸುಗುಸು? ಜೆಡಿಎಸ್ ಕಚೇರಿಯಲ್ಲಿ ಸಮನ್ವಯ ಸಮಿತಿಯ ಮಾತುಕತೆ ನಡೆದ್ರೆ ಕಂಪಾಸು ಶಿವಾನಂದ ಸರ್ಕಲ್ನ ಫ್ಲಾಟ್ನ ಕಡೆ ಯಾಕೆ ದಿಕ್ಕು ತೋರಿಸುತ್ತೆ ಅಂತ ಕೇಳಿದ್ರೆ, ಗುಸುಗುಸು ಗೋವಿಂದಣ್ಣ ಹೇಳಿದ್ದು ದಿಲ್ಲಿಯ ಸೆಂಟ್ರಲ್ ಕಚೇರಿಯ ಮೂಲಗಳು ಪಕ್ಕಾ ಮಾಹಿತಿ. ಬಿಜೆಪಿಯ ಚಾಣಕ್ಯ ಖ್ಯಾತಿಯ ಹಿರಿಯ ನಾಯಕರೇ ಮಧ್ಯರಾತ್ರಿ 2 ಗಂಟೆಗೆ ಮ್ಯಾರಥಾನ್ ಸಭೆಯಲ್ಲಿ ಕರ್ನಾಟಕದ ಬಿಜೆಪಿ ಬಗ್ಗೆ ಖರಮ್ಮಾಗಿ ಕೆಲವು ಡಿಸಿಷನ್ ತೆಗೆದುಕೊಂಡಿದ್ದಾರಂತೆ. ಅದರ ಒಂದು ಫಲ ಈ ಸಮನ್ವಯ ಸಮಿತಿ ಅನ್ನೋದು ಸದ್ಯ ಜೋರಾಗಿ ಕೇಳಿ ಬರ್ತಿರೋ ಗುಸುಗುಸು. ಸದ್ಯದಲ್ಲೇ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮನ್ವಯ. ಸಂಘಟನೆ ಮೇಲೆ ವರಿಷ್ಠರ ಹಿಡಿತಕ್ಕೆ ಇದೇ ಸಮಯ. ಹೈಕಮಾಂಡ್ನ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯ ಬಿಜೆಪಿ ನಾಯಕರ ಒಳಜಗಳದಿಂದ ಮೊದಲೇ ರೋಸಿ ಹೋಗಿದ್ದ ಬಿಜೆಪಿ ಹೈಕಮಾಂಡ್ನ ನಾಯಕರು ಈಗ ಅಡ್ಡಮತ ಆದಮೇಲಂತೂ ಸಖತ್ ಸಿಟ್ಟಾಗಿದ್ದಾರಂತೆ. ಇದೇ ಕಾರಣಕ್ಕೆ ಈಗ ಅಡ್ಡಮತ ಆದ ಈ ಸಮಯವನ್ನೇ ಬಳಸಿಕೊಂಡು ರಾಜ್ಯ ಬಿಜೆಪಿ ಸಂಘಟನೆಗೆ ಸಖತ್ ಸರ್ಜರಿ ಮಾಡೋದಷ್ಟೇ ಅಲ್ಲ, ಅದನ್ನ ಮಾಡಿದ್ಮೇಲೆ ಹೊಸದಾಗಿ ಬರುವವರ ಮೇಲೂ ಒಂದು ಕಡಿವಾಣ ಹಾಕೋ ಪ್ಲಾನಿನ ಭಾಗವಾಗಿಯೇ ಈ ಸಮನ್ವಯ ಸಮಿತಿಯ ಬ್ಲೂ ಪ್ರಿಂಟ್ ಅನ್ನೋದು ದಿಲ್ಲಿ ಮೂಲಗಳ ಖಚಿತ ಮಾಹಿತಿ. ಹಾಗಾದ್ರೆ ಈಗ ರಾಷ್ಟ್ರೀಯ ನಾಯಕರು ಏನ್ ಮಾಡ್ತಾರೆ ಅಂದ್ರೆ, ಅದೇ ದಿಲ್ಲಿಯ ಖಚಿತ ಮೂಲಗಳ ಪ್ರಕಾರ ಬಿಜೆಪಿ ಸಂಸದರು ಅಥವಾ ರಾಷ್ಟ್ರೀಯ ಬಿಜೆಪಿಯ ಸಂಘಟನೆಯಲ್ಲಿರುವ ಕರ್ನಾಟಕದ ನಾಯಕರ ಪೈಕಿ ಒಬ್ಬರನ್ನ ಹೊಸದಾಗಿ ರಚನೆ ಆಗಲಿರೋ ಸಮನ್ವಯ ಸಮಿತಿಗೆ ಅಧ್ಯಕ್ಷರನ್ನಾಗಿ ಕಳಿಸೋ ಪ್ಲಾನ್ ಇದೆಯಂತೆ. ಹಾಗೆ ಮಾಡುವ ಮೂಲಕ ರಾಜ್ಯ ಸಂಘಟನೆಯ ಸಂಪೂರ್ಣ ಹಿಡಿತ ರಾಷ್ಟ್ರೀಯ ಬಿಜೆಪಿಯ ಕೈಯಲ್ಲಿ ಇಟ್ಕೊಳ್ಳೋ ಪ್ಲಾನ್ ಇದೆ ಅಂತಿವೆ ಬಿಜೆಪಿಯ ಸೆಂಟ್ರಲ್ ಕಚೇರಿಯ ಮೂಲಗಳು. ಒಟ್ನಲ್ಲಿ ಸದ್ಯದಲ್ಲೇ ಕರ್ನಾಟಕಕ್ಕೆ ಬರೋ ರಾಷ್ಟ್ರೀಯ ಬಿಜೆಪಿ ನಾಯಕರು ಬದಲಾವಣೆಗಳ ಪರ್ವವನ್ನೇ ಆರಂಭಿಸೋ ಸೂಚನೆ ದಿಲ್ಲಿ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ವೀಕ್ಷಕರೇ, ಬಿಜೆಪಿ ಜೆಡಿಎಸ್ನ ಮಧ್ಯೆ ಸಮನ್ವಯಕ್ಕೆ ವರಿಷ್ಠರು ಸಿದ್ಧರಾಗಿದ್ದಾರೆ. ಸಮನ್ವಯ ಅನ್ನೋದನ್ನು ಹುಡುಕುವಂತಹ ಕೆಲಸ ಈಗ ಉಭಯ ಪಕ್ಷಗಳ ಮಧ್ಯೆ ಆಗಿರೋದ್ರಿಂದ ಅದಕ್ಕಾಗಿ ವರಿಷ್ಠರು ಸಮನ್ವಯಕ್ಕೆ ಸಿದ್ಧರಾಗಿದ್ದಾರೆ. ಸಮನ್ವಯ ಸಮಿತಿ ರಚನೆಗೆ ತೆರೆಮರೆಯಲ್ಲಿಯೇ ಸಿದ್ಧತೆಗಳು ಆಗ್ತಾ ಇದೆ ಈ ಬಿಜೆಪಿ ಮತ್ತು ಜೆಡಿಎಸ್ನ ಮಧ್ಯೆ. ರಾಜ್ಯ ಬಿಜೆಪಿಗೆ ಕಡಿವಾಣ ಹಾಕೋದಕ್ಕೆ ಆದ್ಯತೆಗಳು ಸಿಗ್ತಾ ಇರೋದು. ಈ ಮೂಲಕ ಬಿಜೆಪಿ ಗೊಂದಲಗಳ ಸ್ವಚ್ಛತೆ ಆಗುತ್ತಾ ಸಮನ್ವಯದ ಮೂಲಕ ಅನ್ನುವಂತಹ ಪ್ರಶ್ನೆ ಇರೋದು ಒಂದು ಕಡೆ. ಮತ್ತೊಂದು ಕಡೆ ಸಾಮ, ದಾನ, ಭೇದದ ನಂತರ ದಂಡವೂ ಕಾದಿದೆಯಂತೆ. ಆ ದಂಡ ಯಾವ ರೂಪದಲ್ಲಿ ಯಾರಿಗೆ ಬಿಸಿ ಕೊಡ್ಲಿಕ್ಕಿದೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೈತ್ರಿ ಏನೋ ಆದರೂ, ಆದರೆ ಮೈತ್ರಿ ಅನ್ನುವಂಥದ್ದು ಇವರು ಅನ್ಕೊಂಡ ರೀತಿಯಲ್ಲಿ ಅಥವಾ ನಿರೀಕ್ಷೆಯ ರೀತಿಯಲ್ಲಿ ಸಾಕ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನೀಗ ಕಾಡ್ತಾ ಇದೆ. ಈ ಬಗ್ಗೆ ಒಳನೋಟದ ಒಳಸುಳಿ ಏನು ಹೇಳುತ್ತೆ, ಏನು ಸಮನ್ವಯ ಇದು ಅನ್ನೋದ್ರ ಬಗ್ಗೆ ವೀರೇಂದ್ರ ಹೇಳ್ತಾ ಹೋಗ್ತಾರೆ. ವೀರೇಂದ್ರ, ನೀವು ಮೊದಲ ಸ್ಟೋರಿಯಲ್ಲಿ ನಾವು ಗಮನಿಸ್ತಾ ಇದ್ವಿ, ಈ ಸಂರಚನೆ, ಸಂಘಟನೆ, ಪುನರ್ರಚನೆ ಇವನ್ನೆಲ್ಲ ಹೇಳಿದ್ರಿ. ಆದರೆ ಈಗ ನಾವು ನೋಡ್ತಾ ಇದ್ವಿ, ಈ ವರದಿಯನ್ನು ಗಮನಿಸ್ತಾ ಇದ್ವಲ್ಲ,
ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಹೇಳಿ, JP ಭವನ ಅಂತಂದ್ರೆ ಏನು? JDSನ ಕಚೇರಿ, JDS ಆಫೀಸ್. ಇದ್ರ ಮಧ್ಯೆ ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ಶಿವಾನಂದ ಸರ್ಕಲ್ಲು ಅಪಾರ್ಟ್ಮೆಂಟು ಫ್ಲ್ಯಾಟ್, ಶಿವಾನಂದ ಸರ್ಕಲ್ಲು ಅಪಾರ್ಟ್ಮೆಂಟು ಫ್ಲ್ಯಾಟ್. ಇದು ಯಾವ ಜಾಗ ಇದು? ಈ ಗುಸುಗುಸು ಗೋವಿಂದಣ್ಣ ಅವರು ಓಡಾಡೋ ಜಾಗನ ಇದು? ಹೌದೌದು, ಅಲ್ಲೇ ಗೋವಿಂದಣ್ಣವ್ರು ಅಲ್ಲೇ ಎಲ್ಲ ಓಡಾಡ್ಬಿಟ್ಟು ಶಿವಾನಂದ್ ಸರ್ಕಲ್ಲು ಅಪಾರ್ಟ್ಮೆಂಟು ಫ್ಲ್ಯಾಟ್ ಸುತ್ತಮುತ್ತ ಓಡಾಡ್ಬಿಟ್ಟು ನಮಗೆ ಇದೆಲ್ಲ ಮೂಲಗಳಿಂದ ಮಾಹಿತಿಯನ್ನು ತಂದು ಕೊಡುವ ಜಾಗ. ಅಷ್ಟಕ್ಕೆ ನಾನು ನಿಲ್ಲಿಸ್ತೀನಿ ಪಾಟೀಲ್ರೆ. ಅಲ್ಲಲ್ಲ, ನನಗೆ ಇಲ್ಲೊಂದು ಅನುಮಾನ ಇದೆ. ಈ ಶಿವಾನಂದ ಸರ್ಕಲ್ಲು ಫ್ಲ್ಯಾಟು ಆ ಜಾಗ ಅಲ್ಲೇ ಗೋವಿಂದಣ್ಣ ಜಾಸ್ತಿ ಓಡಾಡ್ತಾರೆ ಅಂತಂದ್ರೆ ಈ ಬಿಜೆಪಿಯ ಮುಖ್ಯ ನಾಯಕರಿರುವಂತ ಜಾಗ ಅಲ್ವಾ ಅದು? ನಮ್ಮ ಬಿಜೆಪಿಯ ಮೂಲಗಳ ಮಾಹಿತಿ ಅಷ್ಟೇ. ನೀವು ಬುಡಕ್ಕೆ ಬರ್ತಾ ಇದ್ದೀರಿ. ಮುಖ್ಯ ನಾಯಕರಿರುವಂತ ಜಾಗ ಅದನ್ನ ಹೇಳಿ. ಅಲ್ಲಲ್ಲ, ಮೂಲಗಳು ಇರುವ ಜಾಗ ಅಷ್ಟೇ. ಮತ್ ಮೂಲ ಯಾರು ಅಂತ ಕೇಳ್ಬೇಡಿ. ಶಿವಾನಂದ ಸರ್ಕಲ್ ಅಪಾರ್ಟ್ಮೆಂಟು ಫ್ಲಾಟು ಬಿಜೆಪಿ ಮುಖ್ಯ ನಾಯಕರಿರುವಂತ ಜಾಗ, ಹೌದಾ ಅಲ್ವಾ? ಪಾಟೀಲ್ರೆ, ಈಗ ಇರಲಿ, ಸಮನ್ವಯದ ವಿಷಯಕ್ಕೆ ಬನ್ನಿ. ಸಮನ್ವಯ ಸಮಿತಿಯ ವಿಚಾರ, ಚರ್ಚೆ, ವಿಶ್ಲೇಷಣೆ ಅದಕ್ಕೆ ಹೋಗೋಣ ಪಾಟೀಲ್ರೆ. ನೀವು ತೇಲಿಸ್ತಾ ಇದ್ದೀರಿ. ಗೋವಿಂದಣ್ಣನ ವಿಚಾರ ನೀವು ಕರೆಕ್ಟ್ ಆಗಿ ನೀವು ಹೇಳ್ತಿರೋ ಇಲ್ವೋ? ಈಗ ಗೋವಿಂದಣ್ಣನ್ ಈಗ ನೋಡಿ ಹೇಳಿ ಕೇಳಿ ನೀವು ಮತ್ತೆ ನಮ್ಮ ಬುಡಕ್ಕೆ ಬಂದುಬಿಟ್ರೆ, ನೀವು ನಮ್ಮ ಸೋರ್ಸಿಗೆ ಕೈ ಹಾಕ್ಬಿಟ್ರೆ ಪಾಟೀಲ್ರೆ, ನಾವು ಎಲ್ಲಿಗೆ ಹೋಗೋಣ ಹೇಳಿ ನೀವು? ಅದು ಬಿಟ್ಟು ಈಗ ಮುಖ್ಯ ವಿಷಯ ಮಾತಾಡೋಣ ಪಾಟೀಲ್ರೆ. ಒಂದಿನ ನಿಮಗೆ ಶಾಕ್ ಗ್ಯಾರಂಟಿ ವೀರೇಂದ್ರ ಅವರೇ. ಏನು ಒಂದಿನ ಯಾವ ರೀತಿ ಶಾಕ್ ಇರುತ್ತೆ ನಿಮ್ಗೆ? ಅಯ್ಯೋ, ಅಲ್ಲೇ ನಿಮ್ ಸುತ್ತಮುತ್ತ ಇರ್ತಾರೆ ನೋಡಿ. ಈ ನಾನು ಹೇಳ್ತಿದ್ದೀನಿ ನೋಡಿ, ಒಂದಿನ ನಿಮ್ಗೆ ಯಾವ ರೀತಿ ಶಾಕ್ ಇರುತ್ತೆ ಗೊತ್ತಾ? ಗೋವಿಂದಣ್ಣ ನನಗೆ ಈ ರೀತಿ ಹೇಳಿದ್ದಾರೆ ಅಂತ ನಾವು ಒಂದಿನ ನಿಮ್ಗೆ ಹೇಳ್ತೀನಿ. ಅಲ್ಲ, ಈಗ ಆ ಒಳನೋಟದಲ್ಲಿ ಅದಾಗುತ್ತೆ, ನೋಡ್ತಾ ಇರಿ. ಆಗ್ಲಿ, ನೋಡೋಣ, ಕಾದು ನೋಡೋಣ. ಈಗ ಮುಂದಕ್ಕೆ ಹೋಗೋಣ. ಸುತ್ತಮುತ್ತ ಇರ್ತಾರೆ ಅಂತ ಹೇಳ್ತಾ ಇದ್ದೀರಿ. ನಿಮ್ ಸುತ್ತಮುತ್ತನೇ ಇರ್ತಾರೆ ಪಾಟೀಲ್ರೆ, ಅದೇ ಹೇಳದಲ್ಲ. ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದಲ್ಲೇ ಗೋವಿಂದಣ್ಣ ಇರ್ತಾರೆ. ಈಗ ನಮ್ಮ ಸುತ್ತಮುತ್ತ ಓಡಾಡೋರು ಯಾರಪ್ಪ? ವೀರೇಂದ್ರ ಅವರೇ. ಹಾಗಿದ್ರೆ ವೀರೇಂದ್ರ ಅವರೇ ಗುಸುಗುಸು ಗೋವಿಂದ ಆಗಿ ಬದಲಾಗ್ತಾರ? ನೋಡು, ವೀರೇಂದ್ರ ಅವರು ಗುಸುಗುಸು ಗೋವಿಂದ ಆಗಿ ಬದಲಾಗುವುದನ್ನ ನೋಡು ಅನ್ನೋ ರೀತಿ ನಾವು ಹೇಳ್ಬೇಕಾ? ಹಿಂಗೆ ಈಗ ನೋಡಿ, ಈಗ ಹೇಳದಲ್ಲ, ಕಡೆಗೆ ಅಂತೂ ಬದ್ದೇ ಬಿಟ್ರಿ ನೀವು. ಹಿಂಗೆ ಬಿಟ್ರೆ ನೀವು ಕೆತ್ಕಿ ಎಲ್ಲ ತೆಗೆದ್ಬಿಡ್ತೀರಿ ಅಂತ. ಆಯ್ತು, ಈಗ ನಾ ವಿಷಯಕ್ಕೆ ಬರ್ತೀನಿ. ಬನ್ನಿ, ವಿಷಯಕ್ಕೆ ಬನ್ನಿ. ಗುಸುಗುಸು ಗೋವಿಂದಣ್ಣ ಅವ್ರನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮಗೆ ವಿಚಾರಗಳನ್ನ, ಸುದ್ದಿಗಳನ್ನ ತಿಳಿಸಿ. ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಒಂದಿನ, ಅವಾಗ ನಿಮ್ಗೆ ಶಾಕ್ ಇರುತ್ತೆ. ಈ ಸಮನ್ವಯ ಸಮಿತಿ ಅನ್ನುವಂಥ ವಿಚಾರಕ್ಕೆ ಬರೋಣ. ಪಾಟೀಲ್, ಸಮನ್ವಯ ಸಮಿತಿ ಅಂತಂದ್ರೆ ಯಾವಾಗ ಮಾಡ್ತಾರೆ ವೀರೇಂದ್ರ ಅವರೇ? ಸಾಮಾನ್ಯವಾಗಿ ನೋಡಿ, ಈಗ ಅಧಿಕಾರದಲ್ಲಿದ್ದಾಗ, ಈಗ JDS ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಪಾಟೀಲ್ರೆ, ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು ಅಧಿಕಾರ ಇದ್ದಾಗ. ಎರಡು ಪಕ್ಷಗಳು ಸೇರಿ ಮೈತ್ರಿ ಆದಾಗ ಆ ಎರಡೂ ಪಕ್ಷಗಳ ನಡುವೆ ಸಮನ್ವಯತೆಯನ್ನ ಸಾರೋದಕ್ಕೆ ಸಮನ್ವಯತೆಗಾಗಿ ಸಮನ್ವಯ ಸಮಿತಿ ಅಂತ ಮಾಡ್ತಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಪ್ರಶ್ನೆ ಇರೋದೇನು ಹೇಳಿ, ಇವರು ಬಿಜೆಪಿ JDSನವರು ಸಮನ್ವಯ ಸಮಿತಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಕೂಡ ರಾಜಕೀಯ ಹಿರಿಯ ವರದಿಗಾರರಾಗಿ ನೋಡಿದಿರಿ ಎಲ್ಲವನ್ನ. ವಿರೋಧ ಪಕ್ಷಗಳಿಗೆ ಸಮನ್ವಯ ಸಮಿತಿ ಫಸ್ಟ್ ಇನ್ ದ ಹಿಸ್ಟ್ರಿ, ಐ ಗೆಸ್, ರೈಟ್? ಯು ಆರ್ ರೈಟ್. ಯಾಕಂದ್ರೆ ಅದೇನ ಹೇಳದ್ನಲ್ಲ, ಅಧಿಕಾರದಲ್ಲಿದ್ದಾಗ ಎರಡು ಪಕ್ಷಗಳು ಒಗ್ಗೂಡಿ ಮೈತ್ರಿಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಈ ರೀತಿ ಒಂದು ಸಮನ್ವಯ ಸಮಿತಿ ಮಾಡೋದು, ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲವೂ ಕೂಡ ಫೈನಲ್ ಮಾಡೋದಕ್ಕೆ ಮತ್ತೊಂದಕ್ಕೆ ಮಾಡೋದು ಸಾಮಾನ್ಯ, ನಾವು ನೋಡಿರ್ತೀವಿ. ಆದರೆ ಈಗ BJP ಕಚೇರಿ ಮೂಲಗಳು ಹೇಳ್ತಿರೋದೇನಪ್ಪ ಅಂದರೆ, ಸಮನ್ವಯ ಸಮಿತಿ ಅದು ಸಹ ಯಾವುದಕ್ಕೆ, ಈಗ ವಿರೋಧ ಪಕ್ಷದಲ್ಲಿರುವಂತಹ BJP ಹಾಗೂ JDS ಒಗ್ಗೂಡಿ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿ ಅದಕ್ಕೊಬ್ರು ಅಧ್ಯಕ್ಷನ ತರೋದು. ನೀವು ಯೋಚನೆ ಮಾಡಿ, ಅಲ್ಲಿಗೆ ಇರೋದೇ ಅಪೋಸಿಷನ್ಲಿ. ಇವಾಗೇನು ಪವರ್ ಇಲ್ಲ ಅವ್ರ ಕೈಯಲ್ಲಿ, ಅಧಿಕಾರ ಇಲ್ಲ. ಹಂಗಿದ್ರು ಒಂದು ಸಮನ್ವಯ ಸಮಿತಿ ಮಾಡ್ತಾರೆ, ಅದಕ್ಕೊಬ್ರು ಅಧ್ಯಕ್ಷನ ತರ್ತಾರೆ ಅಂದರೆ ಇವ್ರು ಯಾವ ದಿಕ್ಕಲ್ಲಿ ಹೊರಟಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಪಾಟೀಲ್ರೆ. ಎಸ್, ಅದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ನಿಮ್ಮನ್ನ ಹಿಂದೆ ಹೇಳ್ಕೊಂಡ್ಬರ್ತೀನಿ. ಯಾಕಂದ್ರೆ ನನಗೆ ಇಲ್ಲಿ ಅನುಮಾನ ಇನ್ನೂ ಕ್ಲಿಯರ್ ಆಗಿಲ್ಲ. ಈಗ ಈ ಪರಿಷತ್ ಚುನಾವಣೆ ಆಯ್ತಲ್ಲ, ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಈ ಕಡೆ ಈ ಬಿಜೆಪಿ ನಾಯಕರಾಗಿರ್ಬೋದು ಹೇಳ್ತಾ ಇದ್ದದ್ದು ಏನ್ ಹೇಳಿ, ಈ ಮೈತ್ರಿ ಶಕ್ತಿಯ ಪರೀಕ್ಷೆ ಇದು, ಸತ್ವ ಪರೀಕ್ಷೆ ನಮಗೆ, ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದದನ್ನ ನಾವು ನೀವು ಗಮನಿಸಿದ್ದೀವಿ. ಹೌದು. ಈಗ ಸತ್ವ ಪರೀಕ್ಷೆ ಆಯ್ತು, ಶಕ್ತಿ ಪರೀಕ್ಷೆ ಆಯ್ತು, ಉಭಯ ಪಕ್ಷಗಳಿಗೆ ಶಕ್ತಿ ಕಡಿಮೆ ಇದೆ ಅಂತಾನೂ ಗೊತ್ತಾಯ್ತು. ಹೌದು ಅಲ್ವಾ? ಅದರ ಮುಂದುವರೆದ ಭಾಗವೇ ಈ ಸಮನ್ವಯ ಸಮಿತಿ ಅಲ್ವಾ? ಕರೆಕ್ಟ್. ಅಂದ್ರೆ ಈಗ ಸಮನ್ವಯ ಇಲ್ಲದೆ ಇದ್ದಕ್ಕಾನೆ ಇಷ್ಟೆಲ್ಲ ತಾಪತ್ರಯ ಆಗಿದ್ದೆ. ಯಾಕೆ ಇಷ್ಟೆಲ್ಲ ತಾಪತ್ರಯ ಆಗಿದ್ದೇ ಸಮನ್ವಯ ಇಲ್ಲದೆ ಇರೋದಕ್ಕೆ. ಅದಕ್ಕೋಸ್ಕರನೇ ಈಗ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೊಬ್ರು ಅಧ್ಯಕ್ಷರು. ಅದ್ಯಾರು ಇಲ್ಲಾರು, ಈಗ ಸಾಮಾನ್ಯವಾಗಿ ಈಗ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅನ್ಕೊಳ್ಳಿ, ಅವರು JDS ಅವ್ರು ಆಗ್ತಾರೆ. ಇಲ್ಲ ವಿಜಯೇಂದ್ರ ಅವ್ರನ್ನ ಮಾಡಿದ್ರು ಅನ್ಕೊಳ್ಳಿ, ಅವ್ರು BJP ಅವ್ರು ಆಗ್ತಾರೆ. ಅದಕ್ಕೋಸ್ಕರ ಇಬ್ಬರೂ ಬೇಡ, ಈಗ ದಿಲ್ಲಿ ಲೆವೆಲಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಬ್ಬರು ನಾಯಕರು ಇರ್ತಾರಲ್ಲ ರಾಜ್ಯದವರೇ, ಅಂಥವ್ರನ್ನ ತಂದು ಕೂರಿಸೋದು ಅನ್ನುವಂಥ ಆಲೋಚನೆಯನ್ನು ದಿಲ್ಲಿ ಸೆಂಟ್ರಲ್ BJP ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಅಲ್ಲಿ ಮೂಲಗಳು ಹೇಳ್ತಾವೆ ಪಾಟೀಲ್ರೆ. ಬಹುಶಃ ನನಗನ್ಸುತ್ತೆ ಸ್ವಲ್ಪ
ಈ ಗುಸುಗುಸು ಗೋವಿಂದಣ್ಣ ಬೇಗ ಹೇಳಿ ಮುಗಿಸ್ಬಿಡಿ ಅಂತ ನಿಮ್ಗೆ ಏನಾದ್ರು ಕಿವಿಯಲ್ಲಿ ಹೇಳಿದ್ರ ಏನೋ? ಸ್ವಲ್ಪ ಆತರ ಮಾಡ್ತಾ ಇದ್ದೀರಿ ನೀವು. ಇಲ್ಲ, ಹೆಡ್ ಯಾರು ಅನ್ನುವಂತ ಪ್ರಶ್ನೆ ನಾನು ಕೇಳಲೇ ಇಲ್ಲ. ನನಗೆ ಇನ್ನೂ ಆ ಅನುಮಾನದವರೆಗೂ ನಾನು ಬಂದಿದ್ದಿಲ್ಲ. ಹೌದು, ನಾನು ಕೇಳಿದ್ದು ಈ ಶಕ್ತಿ ಪರೀಕ್ಷೆ ಮಾಡಿದಾಗ ಶಕ್ತಿ ಕಡಿಮೆ ಇದೆ ಅಂತ ಗೊತ್ತಾಗಿ ಸಮನ್ವಯ ಅನ್ನುವಂತಹ ವಿಚಾರವನ್ನ ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೌದು. ಹಾಗಿದ್ರೆ ಇವರಿಬ್ಬರೂ ಸೇರ್ಕೊಂಡು ವಿಪಕ್ಷದಲ್ಲಿರುವಾಗ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಬೇಕು ಅನ್ನುವಂತ ಧ್ಯೇಯ ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು. ಈಗ ವಿಪಕ್ಷದಲ್ಲಿ ಇದ್ದಾರೆ, ಸಮಯ ವಿಪಕ್ಷದಲ್ಲಿ ಇರೋದಕ್ಕಲ್ಲ, ಅಧಿಕಾರಕ್ಕೆ ಬರೋದಕ್ಕೆ. ಕರೆಕ್ಟ್. ಹಿಂಗಾಗಿ ನಾವು ಸಮನ್ವಯತೆಯನ್ನ ಏನೋ ಸಮನ್ವಯ ಸಮಿತಿಯನ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಲೆಕ್ಕವಾ ಇದು? ಈಗ ಪಾಟೀಲ್ರೆ, ಗುಸುಗುಸು ಗೋವಿಂದಣ್ಣ ಏನ್ ಹೇಳಿದಾರಂದ್ರೆ, ಹಾ. ನೀವು ತುಂಬಾ ಉತ್ತರ ಕೊಟ್ಬಿಟ್ರೆ ಪಾಟೀಲ್ ಅಲ್ಲೇ ಹಿಡಿದು ಬಿಡ್ತಾರೆ, ಪದೇ ಪದೇ ಕೈ ಹಾಕ್ತಾ ಇರ್ತಾರೆ, ಚೂರು ಹುಷಾರಾಗಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾರೋ ಗೋವಿಂದಣ್ಣರು. ಅದಕ್ಕೆ ಸ್ವಲ್ಪ ಹಿಡಿದು ಬಿಡ್ತಾ ಇದೀವಿ ನಾವು. ಇಲ್ಲಾಂದ್ರೆ ಪೂರ್ತಿ ಬಿಟ್ರೆ ನೀವು ಬಿಡ್ತೀರಾ? ಎಲ್ಲ ಹೇಳ್ಕೊಂಡ್ಬಿಡ್ತೀರಿ. ಅದೇನು ಹೇಳ್ತಾರಲ್ಲ, ಉಗುರು ತೋರಿಸಿದ್ರೆ ಹಸ್ತ ನುಂಗೋದು ಅಂತೇಳಿ, ಹಂಗೆ ನುಂಗ್ತೀರಿ ಅಂತೇಳಿ. ಏನಾಗ್ತಿದೆ ಅಂದರೆ ನೋಡಿ, ಪವರ್ ಇಲ್ಲದೆ ಇರುವಾಗ ಇವರು ಸಮನ್ವಯ ಸಮಿತಿ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಉದ್ದೇಶ ಏನು? ಇದು ಪವರಿಗೆ ಬರೋ ಸಮಯ ಅಂತ ಅವ್ರ ಲೆಕ್ಕ. ಈಗ BJP, ಈಗ ನೀವು ಹೇಳಿದ್ರಲ್ಲ JP ಭವನದ ಮೂಲಗಳು ಹೇಳ್ತಿರೋದೇನಪ್ಪ ಅಂದರೆ, ಈಗ ಅಲ್ಲಿಂದಲೇ ತಾನೇ ಈ ಸುದ್ದಿ ಬಂದಿರೋದು, ಸಮನ್ವಯ ಸಮಿತಿ ಮಾಡ್ತಾರೆ, ಇನ್ನೊಂದು 15 ದಿನದಲ್ಲೇ ಮಾಡ್ತಾರೆ ಅಂತೇಳಿ JP ಭವನದ ಮೂಲದಿಂದನೇ ಬಂದಿರೋದು ಈ ಮಾಹಿತಿ. ಅಲ್ಲೇ ಹೇಳ್ತಿರೋ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ, ಈಗ ಇದು ಪವರ್ ಈಗಿಲ್ಲ, ತರೋ ಸಮಯ, ಪವರ್ಗೆ ಬರೋ ಸಮಯ, ಅಧಿಕಾರಕ್ಕೆ ಏರುವ ಸಮಯ. ಅದಕ್ಕೋಸ್ಕರ ಇದೊಂದು ರೋಡ್ ಮ್ಯಾಪ್, ರೂಟ್ ಮ್ಯಾಪ್. ಸಮನ್ವಯ ಸಮಿತಿಗೆ ಹೆಡ್ ಅನ್ನ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಸಮನ್ವಯ ಸಮಿತಿಯ ಚೇರ್ಮನ್ ಆಗೋದಂದ್ರೆ ಇಟ್ಸ್ ನಥಿಂಗ್ ಬಟ್ ಫೇಸ್ ಆಫ್ ದಿ ಚೀಫ್ ಮಿನಿಸ್ಟರ್, ಬಿಕಮಿಂಗ್ ಎ ಚೀಫ್ ಮಿನಿಸ್ಟರ್. ಯು ಆರ್ ರೈಟ್. ಈಗ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತಾರಲ್ಲ ಪಾಟೀಲ್ರೆ, ಹಂಗೊಂದು ಗಾದೆ ಮಾತಿದೆಯಲ್ಲ, ಆ ರೀತಿ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದೆ ಈಗ BJPದು JDSದು ಕತೆ. ಅದರಲ್ಲೂ BJPಯಲ್ಲಂತೂ ಇದು ನೀವು ತೀವ್ರವಾಗಿ ನೋಡ್ತಾ ಇದ್ದೀರಿ, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ. ಆ ರೀತಿ ನೀವು ಕೇಳಿದ್ರಲ್ಲ ಹೆಡ್ ಯಾರು ಅಂತೇಳಿ, ಹಂಗ್ಯಾರೋ ಒಬ್ರು ಬಂದು ಕೂರೋ ಸಾಧ್ಯತೆಯೂ ಇದೆ ಅಂತ ಹೇಳಿ ದಿಲ್ಲಿ ಮೂಲಗಳ ಕಚೇರಿ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ. ಓಕೆ, ಹಾಗಿದ್ರೆ ಇದು ಕೂಡ ಕುತೂಹಲ, ಟು ಬಿ ಕಂಟಿನ್ಯೂಡ್. ಥ್ಯಾಂಕ್ ಯು ವೀರೇಂದ್ರ. ನೋಡೋಣ ಹಾಗಿದ್ರೆ ಸಮನ್ವಯ ಸಮಿತಿ ರಚನೆ ಆದರೆ ಆ ಸಮನ್ವಯ ಸಮಿತಿಗೆ ಯಾರು ಹೆಡ್ ಆಗ್ತಾರೆ ಅಂತ ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ಲಿಕ್ಕಿದೆ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.